ದೆಹಲಿಯಲ್ಲಿ ಬಿಜೆಪಿಯ ವಕ್ತಾರ ಸಂಬಿತ್ ಪಾತ್ರ ಡಿಕೆ ಶಿವಕುಮಾರ್ ಹವಾಲಾದಂತೆ ಎಐಸಿಸಿಗೆ ಕೋಟಿ ಬ್ಲಾಕ್ ಮನಿ ಕೊಟ್ಟಿದ್ದಾರೆ ಅಂತ ಗಂಭೀರವಾಗಿ ಆರೋಪ ಮಾಡಿದ್ರು. ಇದನ್ನೆಲ್ಲ ಆಸ್ಪತ್ರೆಯಲ್ಲೇ ಕೇಳಿಸಿಕೊಂಡಂತ ಡಿಕೆ ಶಿವಕುಮಾರ್ ವೈದ್ಯರು ಬೇಡ ಅಂದ್ರೂ ಕೂಡ ಡಿಸ್ಚಾರ್ಜ್ ಮಾಡಿಸಿಕೊಂಡು ಬಂದು ಸುದ್ದಿಗೋಷ್ಠಿ ಮಾಡಿದ್ರು. ಸಂಬಿತ್ ಪಾತ್ರರ ಪ್ರತಿಯೊಂದು ಆರೋಪಕ್ಕೂ ಕೂಡ ತಿರುಗೇಟು ಕೊಟ್ಟರು. ಅದು ಸಿಟ್ಟು ಆಕ್ರೋಶವನ್ನೆಲ್ಲ ಒಟ್ಟೊಟ್ಟಿಗೆ ಸ್ಫೋಟಿಸಿ ಬಿಜೆಪಿ ಹೇಳಿಕೆ ಏನಿತ್ತು, ಡಿಕೆಶಿ ಕೊಟ್ಟಂತ ಖಡಕ್ ಉತ್ತರ ಏನು, ಬನ್ನಿ ನೋಡ್ಕೊಂಡ್ ಬರೋಣ. फ्लैट की चाबी मिली थी, उसमें से 8 करोड़ रुपए लगभग बरामद हुए थे. मीडिया में रिपोर्ट भी हुआ था, एग्जैक्ट अमाउंट शायद नहीं आया था. आज जो डॉक्यूमेंट हम आपको दिखाने वाले हैं वो कन्फेशनल स्टेटमेंट है, और याद रखिए, और इस बात की पुष्टि अपने कन्फेशनल स्टेटमेंट में खुद हनुमंतैया कर रहे हैं कि हां, मैं पैसे लेके जाता था मगर राजेंद्रन मेन आदमी था, उसको मैं अकंपनी करता था. सभी का लिंक डीके शिव कुमार से. पैसा कर्नाटका से दिल्ली आता है, चांदनी चौक में के माध्यम से, हवाला के रूट के माध्यम से बोरियों में बंद होके, नॉर्मल बैग में बंद होके किलो के भाव से एआईसीसी में डिपॉजिट होता है. किसके लिए? इसका जवाब कौन देगा? कि ऑल इंडिया कांग्रेस कमेटी के दफ्तर में रुपए और लाख और करोड़ के हिसाब से नहीं जाती थी, किलो में जाती थी, किलो टन्स में जाती थी. कि इतना टन रुपया, इतना किलो रुपया ऑल इंडिया कांग्रेस कमेटी के दफ्तर में डिपॉजिट किया गया है गैर कानूनी तरीके से. आज ये सारी डॉक्यूमेंट्स आपके सामने हम रखेंगे. Any such torture can't win this DK Shivakumar. This is very clear, and unnecessarily you are trying to bring my party leaders. I have not paid any money to my leaders, not to the party. What there is? Did you forget Jain dairy? Did you forget Advani Saab's dairy? Did you forget Modi Saab, which was being entered in the income tax authorities? Mr. Yediyurappa, he had received checks. He had received checks, corruption checks. Can't this BJP leader answer to that? Answer to them? I am not going to run away. I am not going to be afraid of any jail what you have sent. If you hang me also, you can't do anything. I think the BJP spokesman doesn't know what all was being found in my house. What all documents have been found in my house. I request the BJP spokesman, whoever is there, let it go and ask the officials. They have got lot of documents which he has displayed today in the media. Let me ask the documents. What other documents have been found? What is Hawala? I have done any Hawala? I have not done any Hawala. I have not done any crime. No Hawala I have done. 41 lakh rupees has been found in my house. I have agreed that is in my house. ಎದುರಿಸಿ ಬೆದರಿಸಿ ನಿನ್ನ ಕೊಲೆ ಮಾಡ್ತೀನಿ, ನಿನ್ನ ಜೈಲ್ಗೆ ಹಾಕ್ತೀನಿ ಅಂತ ಹೇಳಿ ಅವ್ರ ಹತ್ರ ಎಲ್ಲ ನಾನು ಹೇಳ್ತಾ ಇದ್ದೀನಿ. ಇನ್ಕಮ್ ಟ್ಯಾಕ್ಸ್ ಆಫೀಸರ್ಸ್ ಈ ಬಿಜೆಪಿ ಅವರ ಒತ್ತಡದಿಂದ ಆ ರೀತಿ ಸ್ಟೇಟ್ಮೆಂಟ್ ಬರ್ಸ್ಕೊಂಡು ಸಿಗ್ನೇಚರ್ ಹಾಕ್ಸಿದ್ದಾರೆ. ಸ್ಟೇಟ್ಮೆಂಟ್ಗಳು ತೆಗೆದುಕೊಂಡಿದ್ದಾರೆ. ನನಗೂ ಆ ಸ್ಟೇಟ್ಮೆಂಟ್ಗೂ ಯಾವ ತರದ ಸಂಬಂಧ ಇಲ್ಲ. ಅವನ್ನ ಎದುರಿಸಿ ಬೆದರಿಸಿ ಮಾಡ್ಕೊಂಡಿದ್ದಾರೆ. ನಮ್ಮ ಸುರೇಶ್ ಅವರು ಏನ್ ಸ್ಟೇಟ್ಮೆಂಟ್ ಮಾಡಿದ್ರು, ಅವ್ರು ಸುಮ್ಮನೆ ಸ್ಟೇಟ್ಮೆಂಟ್ ಮಾಡಿಲ್ಲ. ಬಿಜೆಪಿಯ ಸ್ನೇಹಿತರುಗಳು, ಪಾರ್ಲಿಮೆಂಟ್ ಮೆಂಬರ್ಸೇ ಅವ್ರಿಗೆ ಹೇಳಿ ಈ ತರ ನಡೀತಾ ಇದೆ, ನಿಮ್ಮ ಅಣ್ಣನ್ನ ಇವತ್ತು ಇಂಥ ದಿನದಲ್ಲಿ ಜೈಲ್ಗೆ ಹಾಕ್ತೀನಿ ಅಂತ ಹೇಳ್ತಾ ಇದ್ದಾರೆ, ನೀನು ಹುಷಾರಾಗಿರೋ ಅಂತ ಅಂದ್ಬಿಟ್ಟು ಹೇಳೋದಕ್ಕೆ ಆತ ಸ್ಟೇಟ್ಮೆಂಟ್ ಮಾಡಿದ್ರು. ಜೈಲಲ್ಲಿ ಇದ್ದವನ್ನೆಲ್ಲ ಚೀಫ್ ಮಿನಿಸ್ಟರ್ ಅಂತ ಅನೌನ್ಸ್ ಮಾಡ್ತಾರೆ. ಜೈಲಲ್ಲಿ ಇದ್ದವರೆಲ್ಲ ನ್ಯಾಷನಲ್ ಪಾರ್ಟಿ ಪ್ರೆಸಿಡೆಂಟ್ಗಳಾಗ್ಬಿಟ್ಟವ್ರೆ. ಇನ್ನ ಯಾರ್ದು ಏನು ಪ್ರೂವ್ನೇ ಆಗಿಲ್ವಲ್ಲ. ಇನ್ನ ಯಾವ ಚಾರ್ಜ್ ಶೀಟು ಇಲ್ಲ, ಏನಿಲ್ಲ. ಇದು ಡಿಕೆ ಶಿವಕುಮಾರ್ ಅವರು ಹೇಳಿದಂತಹ ಮಾತು. ಸಂಬಿತ್ ಪಾತ್ರ ಅವರ ಒಂದು ವಾಗ್ದಾಳಿ ಏನಿತ್ತು, ಅದಕ್ಕೆ ಸಂಬಂಧಪಟ್ಟಂತೆ ಬಹಳ ಆಕ್ರೋಶ ಭರಿತರಾಗಿ ಡಿಸ್ಚಾರ್ಜ್ ಆಗೋದು ಬೇಡ ಅಂತ ಅಲ್ಲಿ ವೈದ್ಯರು ಹೇಳಿದ್ರು ಕೂಡ ಡಿಕೆ ಶಿವಕುಮಾರ್ ಇಲ್ಲ, ನಾನು ಹೋಗಲೇಬೇಕು, ಸುದ್ದಿಗೋಷ್ಠಿ ಮಾಡಲೇಬೇಕು ಅಂತ ಬಂದು ಬಹಳ ರೋಷಾವೇಶದಿಂದ ಮಾತನಾಡಿದ್ರು. ಜೊತೆಗೆ ಸಂಬಿತ್ ಪಾತ್ರ ಅವರ ಆರೋಪದ ಬಗ್ಗೆ ಮಾತನಾಡ್ತಾ ಜೈನ್ ಡೈರಿ ಬಗ್ಗೆ ಮಾತನಾಡಿದ್ರು, ಅಡ್ವಾಣಿ ಸಾಬ್ ಅವರ ಡೈರಿ ಬಗ್ಗೆ ಹೇಳಿದ್ರು. ಜೊತೆಗೆ ಯಡಿಯೂರಪ್ಪನವರ ಬಗ್ಗೆ ಕೂಡ, ಅವ್ರಿಗೂ ಕೂಡ ಸಾಕಷ್ಟು ಒಂದು ಕರಪ್ಟೆಡ್ ಚೆಕ್ಸ್ಗಳು ಕೂಡ ಬಂದಿತ್ತು ಅಂತ ಕೂಡ ಅವ್ರು ಹೇಳಿದ್ರು. ಈ ರೀತಿಯಾಗಿ ಡಿಕೆ ಶಿವಕುಮಾರ್ ಇವತ್ತು ಸುದ್ದಿಗೋಷ್ಠಿಯಲ್ಲಿ ಬಹಳ ರೋಷಾವೇಶದಿಂದ ಮಾತನಾಡಿದ್ರು. ಸಂಬಿತ್ ಪಾತ್ರ ಬಿಜೆಪಿಯ ವಕ್ತಾರರು ಮಾತನಾಡ್ತಾ ಸಾಕಷ್ಟು ವಾಗ್ದಾಳಿಯನ್ನು ನಡೆಸಿದ್ರು. ಮೊದಲು ಕೆಜಿ ಗಟ್ಟಲೆಯಲ್ಲಿ ಬರ್ತಾ ಇತ್ತು, ಇದು ಈಗ ಕ್ವಿಂಟಾಲ್ ಗಟ್ಟಲೆಯಲ್ಲಿ ಬರ್ತಾ ಇದೆ, ಬಂದು ಎಐಸಿಸಿಯ ಒಂದು ಅಕೌಂಟ್ಗೆ ಬಂದು ಬೀಳುತ್ತೆ. ಆ ಕೆಲಸವನ್ನ ಡಿಕೆ ಶಿವಕುಮಾರ್ ಮಾಡ್ತಾರೆ ಅಂತ ವಾಗ್ದಾಳಿ ನಡೆಸಿದ್ರು. ಅದಕ್ಕೆ ಡಿಕೆ ಶಿವಕುಮಾರ್ ಅವರು ತಿರುಗೇಟು ಕೊಟ್ಟರು. ಇನ್ನು ಕಾಂಗ್ರೆಸ್ ಪಕ್ಷದಲ್ಲಿ ಉದ್ಭವ ಆಗಿರುವಂತಹ ಭಿನ್ನಮತೀಯ ಚಟುವಟಿಕೆಯ ಬೆನ್ನಲ್ಲೇ ಬಿಜೆಪಿಯ ಶಾಸಕಾಂಗ ಪಕ್ಷದ ಸಭೆ ನಡೆಸಿದೆ.
ಜೊತೆಗೆ ಸರ್ಕಾರ ರಚಿಸುವ ವಿಚಾರದಲ್ಲಿ ಗುಪ್ತ ನಿರ್ಣಯಕ್ಕೆ ಯಡಿಯೂರಪ್ಪ ಅಂಗೀಕಾರವನ್ನು ಕೂಡ ಪಡೆದಿದ್ದಾರೆ. ಇದೇ ಈಗ ರಾಜಕೀಯ ವಲಯದಲ್ಲಿ ತೀವ್ರ ಕುತೂಹಲ ಕೆರಳಿಸ್ತಾ ಇದೆ. ಕಾಂಗ್ರೆಸ್ ಭಿನ್ನಮತೀಯ ಶಾಸಕರು ಇಂದು ರಾಹುಲ್ ಗಾಂಧಿ ಭೇಟಿ ಮಾಡಿದ್ದಾರೆ. ಇದರ ನಡುವೆ ಬೆಂಗಳೂರಿನಲ್ಲಿ ಬಿಜೆಪಿ ವಿಶೇಷ ಸಭೆ ನಡೆಸಿದೆ. ಶಾಸಕಾಂಗ ಪಕ್ಷದ ಸಭೆ ನಡೆಸಿರುವ ಬಿಜೆಪಿ ರಾಜ್ಯಾಧ್ಯಕ್ಷ ಯಡಿಯೂರಪ್ಪ ಮುಂಬರುವ ಲೋಕಸಭೆ ಚುನಾವಣೆ ಬಗ್ಗೆ ಶಾಸಕರು ಹಾಗೂ ಸಂಸದರು, ಜಿಲ್ಲಾ ಪ್ರಮುಖರ ಅಭಿಪ್ರಾಯ ಪಡೆದರು. ಇದಾದ ನಂತರ ಪ್ರತ್ಯೇಕವಾಗಿ ಶಾಸಕಾಂಗ ಪಕ್ಷದ ಸಭೆ ನಡೆಸಿದ ಬಿಎಸ್ವೈ, ನಾನು ಬರುವ ದಿನಗಳಲ್ಲಿ ಮಹತ್ವದ ನಿರ್ಣಯ ಕೈಗೊಳ್ಳಲಿದ್ದೇನೆ. ಶಾಸಕಾಂಗ ಪಕ್ಷದ ನಾಯಕನಾದ ನನಗೆ ನಿಮ್ಮೆಲ್ಲರ ಬೆಂಬಲ ಬೇಕು. ನಾನು ಬಿಜೆಪಿಗೆ ಶಾಸಕರಿಗೆ ಒಳಿತಾಗುವ ಯಾವುದೇ ನಿರ್ಧಾರ ಕೈಗೊಂಡ್ರೂ ಅದಕ್ಕೆ ನಿಮ್ಮ ಸಹಮತ ಇದೆಯಾ? ಕೈ ಎತ್ತಿ ಬೆಂಬಲ ಸೂಚಿಸಿ ಎಂದರು. ಆಗ ಎಲ್ಲ ಶಾಸಕರು ಗುಪ್ತ ನಿರ್ಣಯಕ್ಕೆ ಕೈ ಎತ್ತಿ ತಮ್ಮ ಬೆಂಬಲ ಸೂಚಿಸಿದ್ರು. ಇನ್ನು ದೇವೇಗೌಡರ ಕುಟುಂಬದ ವಿರುದ್ಧ ಬಿಎಸ್ವೈ ಹರಿಹಾಯ್ದ್ರು. ಭೂ ಕಬಳಿಕೆ, ಭ್ರಷ್ಟಾಚಾರದಲ್ಲಿ ದೇವೇಗೌಡರ ಕುಟುಂಬ ಎತ್ತಿದ ಕೈ. ಇಂಥದ್ದರಲ್ಲಿ ಬಿಜೆಪಿ ವಿರುದ್ಧ ಮಾತನಾಡುವ ನೈತಿಕ ಹಕ್ಕು ಎಲ್ಲಿದೆ ಎಂದು ಗುಡುಗಿದ್ರು. ಈ ರೀತಿ ಭೂಮಿ ಕಬಳಿಕೆ ಮಾಡಿದಂತ ಒಂದು ದಾಖಲೆಯ ಪುಸ್ತಕವನ್ನೇ ನಾವು ಹೊರತಂದಿದ್ದು ದೇವೇಗೌಡ ಅವರ ಮಕ್ಕಳದು. ಈಗ ಅದು ಮಿತಿಮೀರಿ ಹೋಗಿರುವಂತಹದನ್ನು ಸಹ ನಾನು ನೋಡ್ತಾ ಇದ್ದೇನೆ. ರೇವಣ್ಣ ದೇವೇಗೌಡರ ಕುಟುಂಬದ ಮೇಲೆ ಏನು ಓಲೆ ಮಂಜು ಆರೋಪವನ್ನು ಮಾಡಿದ್ದಾರೆ, ಇದರ ವಿರುದ್ಧ ತತ್ಕ್ಷಣ ಜಿಲ್ಲಾಧಿಕಾರಿ ಕ್ರಮವನ್ನು ತಗೊಳ್ಳದೇ ಇದ್ರೆ ಬಹುಶಃ ದೊಡ್ಡ ಹೋರಾಟವನ್ನೇ ನಾವು ಕೈಗೊಳ್ಳಬೇಕಾಗತ್ತೆ. ಇನ್ನು ಮಾಧ್ಯಮಗಳ ಜೊತೆ ಮಾತನಾಡಿದ ಪಕ್ಷದ ಪ್ರಧಾನ ಕಾರ್ಯದರ್ಶಿ ಅರವಿಂದ್ ಲಿಂಬಾವಳಿ, ನಾವು ಸರ್ಕಾರ ಕೆಡವಲ್ಲ, ಆದ್ರೆ ತಾನಾಗೆ ಸರ್ಕಾರ ಬಿದ್ರೆ ಹೊಸ ಸರ್ಕಾರ ರಚಿಸುವ ಬಗ್ಗೆ ಏಕಸಮ್ಮತವಾಗಿ ಬೆಂಬಲ ಸೂಚಿಸಿದ್ದೇವೆ ಎಂದರು. ಇವತ್ತಿನ ಅತಂತ್ರ ಸ್ಥಿತಿ ಏನು ನಿರ್ಮಾಣ ಆಗ್ತಾ ಇದೆ ಕರ್ನಾಟಕದಲ್ಲಿ, ಭಾರತೀಯ ಜನತಾ ಪಕ್ಷ ಯಾವುದೇ ಕಾರಣಕ್ಕೂ ಈ ಸರ್ಕಾರವನ್ನು ಬೀಳಿಸುವಂತ ಪ್ರಯತ್ನವನ್ನ ಮಾಡಿಲ್ಲ ಮತ್ತು ಮಾಡೋದು ಇಲ್ಲ. ಅಕಸ್ಮಾತ್ ಸರ್ಕಾರ ಬಿದ್ದು ಹೋದರೆ ಸರ್ಕಾರ ರಚನೆ ಬಗ್ಗೆ ಮತ್ತು ರಾಜಕೀಯ ಪರಿಸ್ಥಿತಿಯ ವಿಶ್ಲೇಷಣೆ ಮಾಡಿ ಆ ಸರ್ಕಾರದ ಮುಂದಿನ ಸರ್ಕಾರದ ರಚನೆಯ ಬಗ್ಗೆ ಕುರಿತಂತೆ ಸಮಾಲೋಚನೆಗಳನ್ನು ಮಾಡಿ ತೀರ್ಮಾನ ತೆಗೆದುಕೊಳ್ಳೋದಕ್ಕೆ ನಮ್ಮ ರಾಜ್ಯದ ಅಧ್ಯಕ್ಷರಾಗಿರ್ತಕ್ಕಂಥ ಯಡಿಯೂರಪ್ಪನವರಿಗೆ ಅಧಿಕಾರವನ್ನು ಕೊಟ್ಟಿದೆ. ಕಾಂಗ್ರೆಸ್ ಶಾಸಕರು ನಿಶ್ಚಿತವಾಗಿ ಬಿಜೆಪಿಗೆ ಬಂದೇ ಬರ್ತಾರೆ ಎಂಬ ನಂಬಿಕೆಯಲ್ಲಿದ್ದಾರೆ ಯಡಿಯೂರಪ್ಪ. ಆದರೆ ರಾಹುಲ್ ಗಾಂಧಿ ಭಿನ್ನಮತೀಯ ಶಾಸಕರನ್ನ ಹೇಗೆ ಸಮಾಧಾನ ಪಡಿಸುತ್ತಾರೆ, ಅದಕ್ಕೆ ಜಾರಕಿಹೊಳಿ ಬ್ರದರ್ಸ್ ನಿಜಕ್ಕೂ ಸಮಾಧಾನ ಆಗ್ತಾರಾ ಎಂಬುದನ್ನ ಕಾದು ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ವಿಶ್ವನಾಥ್ ಹಾವೇರಿ ಹಾಗೂ ವೆಂಕಟೇಶ್ ಜೊತೆ ರಮೇಶ್ ಹಿರೇಜಂಬೂರ್, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಕೊನೆಗೂ ಬಂಡಾಯ ಎದ್ದಿದ್ದಂತ ಬೆಳಗಾವಿಯ ಸಾಹುಕಾರ ಸಚಿವ ಜಾರಕಿಹೊಳಿ ಇವತ್ತು ಮುಕ್ತವಾಗಿ ಮಾತನಾಡಿದ್ರು. ಜಾರಕಿಹೊಳಿ ಕುಟುಂಬ ಎಂತಹದ್ದು ಗೊತ್ತಾ ಅಂತ ಕೇಳಿದ್ರು. ಇನ್ನು ಡಿಮ್ಯಾಂಡ್ ಇಟ್ಟಿದ್ದು ನಿಜ ಅಂದ್ರು. ಆದ್ರೆ ಡಿಕೆಶಿ ಬಗ್ಗೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಬಗ್ಗೆ ನೋ ಕಮೆಂಟ್ಸ್ ಅಂತ ಹೇಳಿದ್ರು. ಹಾಗಿದ್ರೆ ರಮೇಶ್ ಜಾರಕಿಹೊಳಿ ಇವತ್ತೇನ್ ಹೇಳಿದ್ರು, ಬನ್ನಿ ನೋಡ್ಕೊಂಬರೋಣ. ಟ್ರಾನ್ಸ್ಫರ್ ಕೇಳುವಂತ ಜಾರಕಿಹೊಳಿ ಕುಟುಂಬ ಅಲ್ಲ. ಟ್ರಾನ್ಸ್ಫರ್ ಬಗ್ಗೆ ಡಿಮಾಂಡ್ ಇಟ್ಟು ಅಂತ ಕೆಳಮಟ್ಟ ಹೋಗುವ ಜಾರಕಿಹೊಳಿ ಕುಟುಂಬ ಅಲ್ಲ. ನಮ್ಮ ಡಿಮಾಂಡು ಮೇಜರ್ ಒಂದು ನಮ್ಮ ಸಮಾಜಕ್ಕೆ 3.5 ಇಂದ 7 ಮಾಡೋದು ಮೀಸಲಾತಿ ಬಗ್ಗೆ, ಅದನ್ನ ಬಗ್ಗೆ ಇಲ್ಲಿ ಕುಮಾರಸ್ವಾಮಿ ರೆಕಮೆಂಡ್ ಮಾಡಿ ಕೇಂದ್ರ ಕಳಿಸಬೇಕಾಗಿದೆ. ಅದು ಒಪ್ಪಿದ್ದಾರೆ. KPSC ಮೆಂಬರ್ ಮಂಗಲಾ ಶ್ರೀಧರ್ ಅವ್ರದ್ದು ನಾಳೆ ನವೆಂಬರ್ ಎಂಡ್ ಆಗ್ತದೆ. ಅದು ನಮ್ಮ ವಾಲ್ಮೀಕಿ ಸಮಾಜಕ್ಕೆ ಒಂದು ಕಂಟಿನ್ಯೂ ಮಾಡೋಕೆ ಅದಕ್ಕೆ ಒಪ್ಪಿದ್ದಾರೆ. ಮತ್ತು ಈಗ ಬರುವ 6ರಲ್ಲಿ ಒಂದು MLC ನಮ್ಮ ಸಮಾಜಕ್ಕೆ ವಾಲ್ಮೀಕಿ ಸಮಾಜ ಕೊಡಬೇಕಂತ ಹೇಳಿದ್ವಿ. ಅದನ್ನು ಪರಿಶೀಲನೆ ಮಾಡ್ತಾ ಭರವಸೆ ಕೊಟ್ಟಾರೆ. BJP ನಮಗೆ ನಮ್ಮ ಯಾವ ಕೊಡಬೇಕು, ಯಾಕಂದ್ರೆ ನಾವು ಕಾಂಗ್ರೆಸ್ ಅಂತ ಸೀನಿಯರ್ ಲೀಡರ್ ಇದ್ದಾಗ ಅಷ್ಟಿದಿಲ್ಲ. ಬಟ್ ನಮ್ಮ ಸಿಟ್ಟು ಬಂದಿತ್ತು, ಸ್ವಲ್ಪ ಸಮಸ್ಯೆ ಆಗಿತ್ತು, ಅದನ್ನೆಲ್ಲ ಪರಿಹಾರ ಮಾಡಿದ್ದಾರೆ ನಮ್ಮ ನಾಯಕರು. ಎಲ್ಲ ಬಗೆಹರಿದೆ, ಸುಖಾಂತ ಆಗಿದೆ. ದಯವಿಟ್ಟು ಇಲ್ಲ ಹೋಗಲ್ಲ. 2 ಸಲ ಹೇಳ್ಬೇಕು ಸ್ವಾಮಿ, ಏನೂ ಆಗಲ್ಲ. ಏನೋ ಮೊದಲಿಂದ ಹೇಳ್ತೇನೆ, ಈಗ ಹೇಳ್ತೇನೆ, ಏನೋ ಸಮಸ್ಯೆ ಆಗಲ್ಲ. DK ಶಿವಕುಮಾರ್ ಬೆಳಗಾವಿ ಹಾಸಿಗೆ ಮಾಡಕ್ಕೆ ಅವ್ರ ಇಲಾಖೆ ಬಂದು ಮಾಡ್ಲಿಕ್ಕೆ ನಮ್ಗೆ ಯಾವಾಗೂ ಸಮಸ್ಯೆ ಇಲ್ಲ. ಬರಲಿ, ವೆಲ್ಕಮ್. ಎಲ್ಲ ಅದು ಮಾತಾಡೋದು. ಜಾರಕಿಹೊಳಿ ಸಹೋದರರ ಭಿನ್ನಾಭಿಪ್ರಾಯ ಶಮನವಾಗ್ತಿದೆ ಅನ್ನುವಷ್ಟರಲ್ಲಿ ಗಡಿನಾಡು ಬಳ್ಳಾರಿ ನಾಯಕರ ಸಿಟ್ಟು ಬ್ಲಾಸ್ಟ್ ಆಗಿದೆ. ಶಾಸಕ ನಾಗೇಂದ್ರಗೆ ಯಾಕೆ ಸಚಿವ ಸ್ಥಾನ, ನಾವೆಲ್ಲ ಹಳಬರಿದ್ದೇವೆ, ನಮಗೆ ಸಚಿವ ಸ್ಥಾನ ಕೊಡಿ ಅಂತ ರೊಚ್ಚಿಗೆದ್ದಿದೆ ಬಳ್ಳಾರಿಯ ಶಾಸಕರ ಟೀಮ್. ಅತೃಪ್ತರು ಈಗ ಹೈಕಮಾಂಡ್ನ ಕದ ತಟ್ಟಿದ್ದಾರೆ. ಬೆಳಗಾವಿ ಬೆನ್ನಲ್ಲೇ ಬಳ್ಳಾರಿಯಲ್ಲಿ ಬಂಡಾಯ, ಬಹಿರಂಗವಾಯಿತು ಶಾಸಕರ ಅಸಮಾಧಾನ. ಬಳ್ಳಾರಿ ಗ್ರಾಮೀಣ ಕ್ಷೇತ್ರದ ಶಾಸಕ ನಾಗೇಂದ್ರಗೆ ಸಚಿವ ಸ್ಥಾನ ನೀಡಬೇಕು ಅಂತ ಸಚಿವರಾದ ರಮೇಶ್ ಜಾರಕಿಹೊಳಿ ಬೇಡಿಕೆ ಇಟ್ಟಿದ್ದಾರೆ. ಕಾರಣ, ನಾಯಕ ಸಮುದಾಯದ ಇನ್ನೊಬ್ಬರಿಗೆ ಸಚಿವ ಸ್ಥಾನ ಬೇಕು ಅಂತ. ಆದ್ರೆ ಬಳ್ಳಾರಿ ಜಿಲ್ಲೆಯ ಉಳಿದ ಕೈ ಶಾಸಕರ ಅಸಮಾಧಾನ ಭುಗಿಲೆದ್ದಿದೆ. ಸಂಡೂರಿನಲ್ಲಿ 3 ಬಾರಿ ಗೆಲುವು ಸಾಧಿಸಿರುವ ಶಾಸಕ ತುಕಾರಾಂ, ಹಗರಿಬೊಮ್ಮನಹಳ್ಳಿ ಶಾಸಕ ಭೀಮಾ ನಾಯ್ಕ್ ಹಾಗೂ ಕಂಪ್ಲಿ ಶಾಸಕ JN ಗಣೇಶ್ ಬಹಿರಂಗವಾಗಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಬೆಳಗಾವಿಯ ನಾಯಕರ ಹಸ್ತಕ್ಷೇಪ ಸರಿಯಲ್ಲ,
ಇವತ್ತು ನಮ್ದು ಇಷ್ಟನೇ, ಸಚಿವ ಸ್ಥಾನ ಕೊಡಬೇಕಾದ್ರೆ 6 ಜನದಲ್ಲಾರು ಯಾರಿಗಾದ್ರೂ ಕೊಡಲಿ ನಮಗೆ, ಅಂದರೆ ಅದನ್ನು ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ. ಬೇರೆಯೊಬ್ಬರು ಬಂದ್ಬಿಟ್ಟು ಇಲ್ಲಿ ಬಳ್ಳಾರಿನಲ್ಲಿ ಅಂತರ್ಗಿಂತರ್ ಕೊಡೋ ಅನ್ನೋದಿಲ್ಲ. ಯಾಕಂದರೆ ಮೊದಲಿಂದನೂ ಇಲ್ಲಿ ಹಿರಿಯರೆಲ್ಲ ಇದ್ದಾರೆ, ಇಲ್ಲಿ ಕೂಡ ಎಲ್ಲರೂ ಕುಂತ್ಕೊಂಡು ನಾವು ತೀರ್ಮಾನ ಮಾಡ್ತೇವೆ ನಾವೆಲ್ಲ ಕಂಪ್ಲೀಟ್ ಆಗಿ. ಅದನ್ನು ಬಿಟ್ಕೊಂಡು ಇನ್ನೊಬ್ಬರು ಬಂದು ಇಲ್ಲಿ ಇಂಟರ್ಫರೆನ್ಸ್ ಮಾಡೋದು ಸರಿ ಇಲ್ಲ. ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಬಂಜಾರ ಕೋಟಾದಲ್ಲಿ ನನಗೆ ಸ್ಥಾನ ನೀಡಬೇಕು. ಬಳ್ಳಾರಿ ಜಿಲ್ಲೆಗೆ ಒಂದು ಸಚಿವ ಸ್ಥಾನ ಕೊಡಲೇಬೇಕು ಒಂದು, ಮತ್ತೆ ಇನ್ನೊಂದು ಬಂಜಾರ ಸಮುದಾಯದಲ್ಲಿ ನಾನು ಕೂಡ ಒಂದು ಪ್ರಬಲ ಆಕಾಂಕ್ಷಿ. ಹಾಗಾಗಿ ಈ ಹಿಂದೆ ಕೂಡ ಬಂಜಾರ ಸಮುದಾಯದಿಂದ ಒಬ್ಬರಿಗೆ ಅವಕಾಶ ಮಾಡಿಕೊಟ್ಟಿದ್ದೆ ಹೈಕಮಾಂಡ್. ಈ ಬಾರಿ ನನಗೆ ಅವಕಾಶ ಕೊಡ್ರಿ ಅಂತೇಳಿ ಕೂಡ ನಾವು ಕೇಳ್ತಾ ಇದ್ದೀವಿ. 6 ಶಾಸಕರಲ್ಲಿ ಯಾರಿಗಾದ್ರೂ ಸಚಿವ ಸ್ಥಾನ ನೀಡಲಿ. ಇವತ್ತು ಬಳ್ಳಾರಿಯಿಂದ 6 ಜನ ಗೆದ್ದಿದ್ದೀವಿ. 6 ಜನ ಗೆದ್ದು ನಮ್ಮ ಬಳ್ಳಾರಿ ಡಿಸ್ಟಿಕ್ಕಿಗೆ ಒಬ್ರು ಯಾರನ್ನ ಮಂತ್ರಿ ಆದ್ರೂ ಅನುಕೂಲ. ಇವತ್ತು ನಾವು ಕೂಡ ಅದ್ರಾಗ ಆಕಾಂಕ್ಷಿನೇ. ಇವತ್ತು ತುಕಾರಾಮಣ್ಣ ಇರಲಿ, ನಾಗೇಂದ್ರ ಇರಲಿ, ನಾವಿರಲಿ, ಭೀಮಾನಾಯಕ್ ಇರಲಿ, ಇವ್ರೇನಂದರೆ ನಾವೊಂದು ಮನೆ ಇದ್ದಂಗೆ. ಇದ್ರಾಗ ಯಾರಾದರೂ ಕೂಡ ನಮ್ಗೆ ಸಂತೋಷ, ಇದಕ್ಕೆ ಯಾವುದೂ ವಿರೋಧ ಇಲ್ಲ. ಬಳ್ಳಾರಿ ಜಿಲ್ಲೆಯ 9 ಕ್ಷೇತ್ರಗಳಲ್ಲಿ 6 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆಲುವು ಸಾಧಿಸಿದೆ. ನಮ್ಮ ಜಿಲ್ಲೆಯವರಿಗೆ ಸಚಿವ ಸ್ಥಾನ ನೀಡಲೇಬೇಕು. ನಮ್ಮ ಜಿಲ್ಲೆಯಲ್ಲಿ ಮತ್ತೊಬ್ಬರ ಹಸ್ತಕ್ಷೇಪ ಬೇಡ ಅಂತಿದ್ದಾರೆ ಬಳ್ಳಾರಿ ಶಾಸಕರು. ಈಗಾಗಲೇ ಬಂಡಾಯ ಶಾಸಕರು ದಿಲ್ಲಿಗೆ ಹೋಗಿದ್ದು ರಾಹುಲ್ ಗಾಂಧಿ ಭೇಟಿಗೆ ಮುಂದಾಗಿದ್ದಾರೆ. ಶರಣು ಹಂಪಿ, ನ್ಯೂಸ್ 18 ಕನ್ನಡ. ಒಂದ್ ಕಡೆ ಬಿಜೆಪಿ ಸೈಲೆಂಟ್ ಆಪರೇಷನ್ ನ ತಲೆನೋವು, ಇನ್ನೊಂದ್ ಕಡೆ ಸರ್ಕಾರದಲ್ಲಿರುವಂತಹ ಸಚಿವರ ಬಂಡಾಯ. ಇದೆಲ್ಲವನ್ನ ಸುದ್ದಿ ಮಾಡಿದ್ರೆ ಆ ಸುದ್ದಿಯನ್ನು ನೋಡಿ ಸಿಎಂಗೆ ಶಾಕ್. ಹೀಗಂತ ನಾವು ಹೇಳಿದ್ದಲ್ಲ, ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಅವರೇ ಇವತ್ತು ಮತ್ತೆ ಎಮೋಷನಲ್ ಆಗಿ ಮಾತನಾಡಿದ್ರು. ಬನ್ನಿ ಸಿಎಂ ಏನ್ ಹೇಳಿದ್ರು ನೋಡ್ಕೊಂಬರೋಣ. ಇವತ್ತಿನ ರಾಜಕೀಯ ಅಷ್ಟು ಸುಲಭವಾದಂಥದ್ದಲ್ಲ ರಾಜಕಾರಣ, ನಾನು ಅರ್ಥ ಮಾಡ್ಕೊಂಡಿದ್ದೇನೆ. ಆದ್ರೆ ಏನೋ ಈ ಒಂದು ಪ್ರವಾಹದಲ್ಲಿ ಇನ್ನೂ ಈಗ್ತಾ ಇದ್ದೇನೆ. ಅದರಿಂದ ನಾನು ಈ ಸರ್ಕಾರ 5 ವರ್ಷ ಭದ್ರವಾಗಿ ಇಟ್ಕೊತೀನಿ. ನೀವು ಯಾರು ಆತಂಕಕ್ಕೆ ಒಳಗಾಗಬೇಡಿ. ಈ ಸರ್ಕಾರಕ್ಕೆ ಏನೂ ಆಗೋದಿಲ್ಲ, ಭದ್ರವಾಗಿ 5 ವರ್ಷ ಇರುತ್ತೆ. ಯಾವ ರೀತಿ ಉಳಿಸ್ಕೋಬೇಕು ಅನ್ನೋದು ನಾನು ಸ್ವಲ್ಪ 2ನೇ ಬಾರಿ ಸಮ್ಮಿಶ್ರ ಸರ್ಕಾರ ನಡೆಸ್ತಾ ಇದ್ದೇನೆ. ನಾನು 2 ಬಾರಿ ಹೃದಯ ಚಿಕಿತ್ಸೆ ಮಾಡಿಸ್ಕೊಂಡವನು. ಈ ರೀತಿಯ ಸುದ್ದಿಗಳು ನೋಡಿದ್ರೆ ನನಗೇನಾಗಬಹುದು ಯೋಚನೆ ಮಾಡಿ. ಆದ್ರೂ 2 ಬಾರಿ ಹೃದಯ ಚಿಕಿತ್ಸೆ ಮಾಡಿಸ್ಕೊಂಡು ಇನ್ನು ಗಟ್ಟಿಯಾಗಿ ನಿಮ್ ಮುಂದೆ ನಿಂತಿದ್ದೇನೆ. ಇನ್ನು 1 ವಾರ ನಾನು ಯಾವ ಅಧಿಕಾರಿಗಳನ್ನ ಮಾತಾಡಲ್ಲ ಅಂತ ಹೇಳಿದ್ದೇನೆ. ಒಂದು ಮುಖ ತೋರಿಸಿದ್ದೇನೆ ನಮ್ಮ ಅಧಿಕಾರಿಗಳಿಗೆ. ಈಗಾಗಲೇ ಒಂದು ಸಭೆ ಮಾಡಿ ನಾನು ಈ ರಾಜ್ಯದ ಮುಖ್ಯಮಂತ್ರಿಯಾಗಿ. ನಂದು ಇನ್ನೊಂದು ಮುಖನೂ ಇದೆ. ಅಯ್ಯೋ ಈ ಸರ್ಕಾರ ಇರುತ್ತೋ ಹೋಗುತ್ತೋ, ನಾವ್ಯಾತಕ್ಕೆ ಸರ್ಕಾರದ ಕಾರ್ಯಕ್ರಮಗಳನ್ನ ಅನುಷ್ಠಾನಕ್ಕೆ ತರಬೇಕು, ಈ ಭಾವನೆಯಲ್ಲಿ ಇರ್ತಕ್ಕಂಥ ಅಧಿಕಾರಿಗಳು ಇದ್ದಾರೆ. ಇನ್ನೊಂದು ವಾರ ಅವರಿಗೆ ಟೈಮ್ ಕೊಡ್ತಾ ಇದ್ದೇನೆ. ಮಾಧ್ಯಮದ ಸ್ನೇಹಿತರ ಮುಂದೆನೇ ಹೇಳ್ತಾ ಇದ್ದೇನೆ, ಇದನ್ನು ಬಿತ್ತರಿಸಬಹುದು ನೀವು. ಇನ್ನೊಂದು ವಾರ ಆದಮೇಲೆ ಚಾವಟಿ ಯಾಕೆ ಬೀಸಬೇಕು ಅನ್ನೋದು ಗೊತ್ತಿದೆ. ಇದೀಗ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ರಾಜ್ಯ ರಾಜಕೀಯದ ಬೆಳವಣಿಗೆಗಳ ಬಗ್ಗೆ ಹೈಕಮಾಂಡ್ ನಲ್ಲಿ ಸುದೀರ್ಘವಾದಂತಹ ಚರ್ಚೆ ನಡೆದಿದೆ. ಹೈ ಲೆವೆಲ್ ಮೀಟಿಂಗ್ ಇದು. ರಾಜ್ಯ ರಾಜಕೀಯದಲ್ಲಿ ಏನೇನಾಗ್ತಿದೆ 2 ಗಂಟೆಗೂ ಹೆಚ್ಚು ಕಾಲ ರಾಹುಲ್ ಗಾಂಧಿ, ಎಐಸಿಸಿ ಅಧ್ಯಕ್ಷರು ಒಂದು ಮೀಟಿಂಗ್ ಅನ್ನು ನಡೆಸಿದ್ರು. ಸಿದ್ದರಾಮಯ್ಯ, ದಿನೇಶ್ ಗುಂಡೂರಾವ್, ಪರಮೇಶ್ವರ್, ಕೆಸಿವಿ ಬಳಿ ಮಾಹಿತಿಯನ್ನ ಪಡೆದು ರಾಜಕೀಯ ಬಿಕ್ಕಟ್ಟು ಏನೇನಿದೆ, ಪರಿಷತ್ನ ಚುನಾವಣೆ ಅಭ್ಯರ್ಥಿ ಆಯ್ಕೆ ವಿಚಾರವಾಗಿ ಕೂಡ ಚರ್ಚೆ ನಡೆಯಿತು. ರಾಜ್ಯ ನಾಯಕರಿಗೆ ಕೆಲ ಸೂಚನೆಯನ್ನು ಕೂಡ ರಾಹುಲ್ ಗಾಂಧಿ ಅವರು ಕೊಟ್ಟಿದ್ದಾರೆ. ಯಾವ ರೀತಿಯಾಗಿ ಬಿಕ್ಕಟ್ಟನ್ನು ಶಮನ ಮಾಡಬೇಕು, ಜೊತೆಗೆ ಏನೆಲ್ಲ ಆಗಬೇಕು ಬದಲಾವಣೆ ಅಂತ ರಾಜಕೀಯ ಪರಿಸ್ಥಿತಿಗಳ ಬಗ್ಗೆ ಅಹಮದ್ ಪಟೇಲ್ ಅವರ ಜೊತೆಗೂ ಕೂಡ ಎಐಸಿಸಿ ಅಧ್ಯಕ್ಷ ರಾಹುಲ್ ಗಾಂಧಿ ಒಂದು ವಿಸ್ತೃತವಾದಂತಹ ಚರ್ಚೆ, ಸುದೀರ್ಘವಾದಂತಹ ಒಂದು ಚರ್ಚೆ, 2 ಗಂಟೆಗಳ ಕಾಲ ನಡೆದಂತಹ ಒಂದು ಚರ್ಚೆಯಲ್ಲಿ ಬಹಳಷ್ಟು ವಿಚಾರಗಳ ಪ್ರಸ್ತಾಪ ಆಯಿತು. ಒಂದು, ಮುಂದಿನ ಲೋಕಸಭಾ ಚುನಾವಣೆಯ ತಯಾರಿ, ಜೊತೆಗೆ ಅಭ್ಯರ್ಥಿಗಳ ಆಯ್ಕೆ, ಇನ್ನು ರಾಜಕೀಯವಾಗಿ ಏರ್ಪಟ್ಟಿರುವಂತಹ ಒಂದಷ್ಟು ಬಿಕ್ಕಟ್ಟು, ಬಿಜೆಪಿಯ ಒಂದಷ್ಟು ಪ್ರಯತ್ನಗಳು, ಆಪರೇಷನ್ ವಿಚಾರಗಳಿರ್ಬೋದು, ಅದರಿಂದ ಹೇಗೆ ಕಾಂಗ್ರೆಸ್ನ ಶಾಸಕರನ್ನ ಸೇಫ್ ಆಗಿ ಇಟ್ಕೊಳ್ಳೋದು, ಅದೇ ರೀತಿಯಾಗಿ ಯಾವ ರೀತಿಯಾಗಿ ನಿಗಮ ಮಂಡಳಿ, ಸಚಿವ ಸಂಪುಟ ವಿಸ್ತರಣೆ, ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಸುದೀರ್ಘವಾದಂತಹ ಒಂದು ಹೈ ಲೆವೆಲ್ ಮೀಟಿಂಗ್ ಇವತ್ತು ದೆಹಲಿಯಲ್ಲಿ ನಡೆಯಿತು. ಇದರಲ್ಲಿ ಸಮನ್ವಯ ಸಮಿತಿ ಅಧ್ಯಕ್ಷ ಮಾಜಿ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಪರಮೇಶ್ವರ್, ದಿನೇಶ್ ಗುಂಡೂರಾವ್, ಕೆಪಿಸಿಸಿ ಅಧ್ಯಕ್ಷರು, ಜೊತೆಗೆ ರಾಜ್ಯ ಉಸ್ತುವಾರಿ ಕೆಸಿ ವೇಣುಗೋಪಾಲ್ ಕೂಡ ಪಾಲ್ಗೊಂಡಿದ್ದರು. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ದೆಹಲಿ ರಿಪೋರ್ಟರ್ ಧರಣೇಶ್. ಧರಣೇಶ್, ಇವತ್ತಿನ ಒಂದು ಮೀಟಿಂಗ್ ಏನು ಸುದೀರ್ಘವಾಗಿ 2 ಗಂಟೆಗಳ ಕಾಲ ನಡೆಯಿತು, ಏನೆಲ್ಲ ವಿಚಾರಗಳು ಆ ಸಂದರ್ಭದಲ್ಲಿ ಚರ್ಚೆ ಆಯಿತು ಅಂತ? ಇವತ್ತು ರಾಜ್ಯ ಕಾಂಗ್ರೆಸ್ ನಾಯಕರು ದಿನವಿಡೀ ಹೈಕಮಾಂಡ್ ಜೊತೆ, ಅದರಲ್ಲಿ ಮುಖ್ಯವಾಗಿ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಕೆಸಿ ವೇಣುಗೋಪಾಲ್ ಮತ್ತು
ಎಐಸಿಸಿ ಅಧ್ಯಕ್ಷ ರಾಹುಲ್ ಗಾಂಧಿ ಜೊತೆ ಚರ್ಚೆಯನ್ನ ಮಾಡಿದ್ರು. ಇತ್ತೀಚೆಗೆ ರಾಜ್ಯ ಕಾಂಗ್ರೆಸ್ನಲ್ಲಿ ಆಗ್ತಿರುವಂತಹ ಬೆಳವಣಿಗೆಗಳು, ಬಂಡಾಯ, ಭಿನ್ನಮತ, ಬಣ ರಾಜಕೀಯ ಇವೆಲ್ಲದರ ಬಗ್ಗೆ ಸುದೀರ್ಘವಾಗಿ ಚರ್ಚೆ ಮಾಡಿದ್ದಾರೆ. ಜೊತೆಗೆ ಸಂಪುಟ ವಿಸ್ತರಣೆ, ನಿಗಮ ಮಂಡಳಿಗಳ ನೇಮಕ, ಜೊತೆಗೆ ವಿಧಾನ ಪರಿಷತ್ಗೆ ಅಭ್ಯರ್ಥಿಗಳನ್ನ ಅಂತಿಮಗೊಳಿಸುವ ವಿಷಯವನ್ನು ಕೂಡ ಚರ್ಚೆ ಮಾಡಿದ್ದಾರೆ. ಈಗ ರಾಹುಲ್ ಗಾಂಧಿ ಬಳಿ ಸುಮಾರು 2 ಗಂಟೆಗಳ ಕಾಲ ಚರ್ಚೆಯನ್ನ ಮಾಡಿದ್ದಾರೆ. ಈಗ ಅದರ ಔಟ್ಪುಟ್ ಏನು ಅನ್ನುವಂಥದ್ದು ಸದ್ಯಕ್ಕೆ ಆ ಮಾಹಿತಿಗಳು ಲಭ್ಯ ಆಗ್ತಿಲ್ಲ. ಅಂದ್ರೆ ಯಾವ ವಿಷಯಗಳನ್ನ ಅವರು ಚರ್ಚೆ ಮಾಡಿದ್ದಾರೆ ಮತ್ತು ಯಾವ ವಿಷಯಕ್ಕೆ ಸಂಬಂಧಪಟ್ಟಂತೆ ಯಾವ ನಿರ್ಧಾರವನ್ನ ರಾಹುಲ್ ಗಾಂಧಿ ಮತ್ತು ರಾಜ್ಯದ ನಾಯಕರು ಮಾಡಿದ್ದಾರೆ ಅನ್ನುವಂತಹ ಮಾಹಿತಿಗಳು ಸದ್ಯಕ್ಕೆ ಸಿಕ್ತಿಲ್ಲ. ಯಾಕಂದ್ರೆ ಈಗಷ್ಟೇ ಸಭೆ ಮುಕ್ತಾಯ ಆಗಿದೆ. ಈಗ ರಾಹುಲ್ ಗಾಂಧಿ ಅವರ ಮನೆಯಿಂದ ಸಭೆ ನಡೆಸಿದಂತಹ ರಾಜ್ಯ ಕಾಂಗ್ರೆಸ್ ನಾಯಕರು ಅಹ್ಮದ್ ಪಟೇಲ್ ಮನೆಗೆ ಹೋಗಿದ್ದಾರೆ. ಅಲ್ಲಿ ಒಂದು ಔತಣಕೂಟ ಅದಕ್ಕೋಸ್ಕರ ಹೋಗಿದ್ದಾರೆ ಅನ್ನುವಂತ ಮಾಹಿತಿಗಳು ಲಭ್ಯ ಆಗ್ತಿದ್ದಾವೆ. ಸೊ ಈಗ ನಂತರ ಈಗ ಇನ್ನು ಸ್ವಲ್ಪ ಹೊತ್ತಿಗೆ ಏನು ಸಭೆಯಲ್ಲಿ ನಡೀತು, ಏನೇನು ನಿರ್ಣಯವನ್ನ ತೆಗೆದುಕೊಂಡಿದ್ದಾರೆ ಅನ್ನುವಂಥದ್ದು ಗೊತ್ತಾಗುತ್ತೆ. ಅವಿನಾಶ್, ಧನ್ಯವಾದ ಮಾಹಿತಿಗಾಗಿ ಧರಣೇಶ್. ಇನ್ನು ಅಂತಾರಾಷ್ಟ್ರೀಯ ಸುದ್ದಿಯನ್ನು ನೋಡುವುದಾದ್ರೆ, ಪಾಕ್ನ ಮಾಜಿ ಪ್ರಧಾನಿ ನವಾಜ್ ಶರೀಫ್ ಅವರಿಗೆ ಬಿಡುಗಡೆ ಭಾಗ್ಯ ಸಿಕ್ಕಿದೆ. ಜೊತೆಗೆ ನವಾಜ್ ಶರೀಫ್ ಮಗಳು ಮರಿಯಂ ಜೈಲು ಶಿಕ್ಷೆ ಸಹ ರದ್ದಾಗಿದೆ. ಪನಾಮಾ ಗೇಟ್ ಹಗರಣದಲ್ಲಿ ಪಾಕ್ ಮಾಜಿ ಪ್ರಧಾನಿ ನವಾಜ್ ಶರೀಫ್ ಹಾಗೂ ಮಗಳು ಮರಿಯಂ ಜೈಲು ಸೇರಿದ್ರು. ಪತ್ನಿ ನಿಧನದ ಹಿನ್ನೆಲೆಯಲ್ಲಿ ಪೆರೋಲ್ನಿಂದ ಹೊರಬಂದಿದ್ದಂಥ ಶರೀಫ್ಗೆ ಇಸ್ಲಾಮಾಬಾದ್ ಹೈಕೋರ್ಟ್ ಬಿಗ್ ರಿಲೀಫ್ ಕೊಟ್ಟಿದೆ. ಬಿಡುಗಡೆಗೆ ಆದೇಶವನ್ನು ಕೊಟ್ಟಿದೆ. ಹಿಂದಿನ ಕೋರ್ಟ್ ಆದೇಶ ಪ್ರಶ್ನಿಸಿ ಇಸ್ಲಾಮಾಬಾದ್ ಹೈಕೋರ್ಟ್ಗೆ ನವಾಜ್ ಶರೀಫ್ ವಕೀಲರು ಅಲ್ಲಿ ಮೇಲ್ಮನವಿಯನ್ನು ಸಲ್ಲಿಸಿದ್ರು. ಅದು ಈಗ ಯಶಸ್ವಿಯಾಗಿದೆ. ಬೆಂಗಳೂರಿನ ಯಮಗುಂಡಿಗಳನ್ನ ಮುಚ್ತೀರಾ ಇಲ್ವಾ? ಇಲ್ಲಾಂದ್ರೆ ಬಿಬಿಎಂಪಿಯನ್ನೇ ಮುಚ್ಚಿಸ್ತೀನಿ ಅಂತ ಹೈಕೋರ್ಟ್ ಸಿಜೆ ದಿನೇಶ್ ಮಹೇಶ್ವರಿ ಚಾಟಿ ಬೀಸಿದ್ದಾರೆ. ಇನ್ನು ಎಮ್ಮೆ ಚರ್ಮದ ಅಧಿಕಾರಿಗಳು ನೀವು ಕೂಡಲೇ ಪಾಲಿಕೆಯನ್ನ ವಶಕ್ಕೆ ಪಡೆಯಲು ಸಿಎಸ್ಗೆ ಆದೇಶವನ್ನು ಕೊಡ್ತೇನೆ ಅಂತ ಪಿಐಎಲ್ ವಿಚಾರಣೆಯ ವೇಳೆ ತರಾಟೆಗೆ ತೆಗೆದುಕೊಳ್ಳಲಾಗಿದೆ. ಇನ್ನು ಮನಸ್ಸು ಮಾಡಿದ್ರೆ 4 ಗಂಟೆಗಳಲ್ಲಿ ಎಲ್ಲ ಗುಂಡಿಗಳನ್ನು ಕೂಡ ಮುಚ್ಚಿಸಬಹುದು. ಜೊತೆಗೆ ಆದರೆ ಬಿಬಿಎಂಪಿ ಅಧಿಕಾರಿಗಳು ಇಚ್ಛಾಶಕ್ತಿ ಇಲ್ಲದಂಥವ್ರು ಅಂತ ಗರಮಾತು. ಇದಾಗಿತ್ತು ಇಂದಿನ ಅಗ್ರ ರಾಷ್ಟ್ರೀಯ ವಾರ್ತೆ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.